ಯಾಕೆ ಮುನಿಗಳೇ ನನ್ನ ಮಗನನ್ನು ನೋಡಿ ನಕ್ಕಿದ್ದು ಹತ್ತಿದ್ದು ಏಕೆ ದುಃಖ ನಿಮ್ಮಲ್ಲಿ? ಮಹಾರಾಜ, ಈತ ಮುಂದೆ ಒಬ್ಬ ಮಹಾನ್ ಸಮ್ರಾಟನಾಗುತ್ತಾನೆ, ಇಲ್ಲವೇ ಮುಂದೆ ಒಬ್ಬ ಮಹಾನ್ ತತ್ವಜ್ಞಾನಿ ಆಗುತ್ತಾನೆ. ಈ ತತ್ವಜ್ಞಾನಿಯ ಬೋಧನೆಗಳನ್ನು ಕೇಳಲು ನಾವು ಜೀವಂತವಾಗಿರುವುದಿಲ್ಲ ಎಂಬ ಮುನಿಗಳೇ, ಹಾಗಾದರೆ ಈತ ಆಗೋದಿದ್ದರೆ ಮಹಾನ್ ಸಾಮ್ರಾಟನೆಯಾಗಲಿ, ತತ್ವಜ್ಞಾನಿ ಸನ್ಯಾಸಿಯಾಗುವುದೇ ಯಾರಿದ್ದೀರಾ? ನನ್ನ ಮಗನಿಗೆ 3 ಕಾಲಕ್ಕೂ ಬೇಕಾದಂತಹ ಅರಮನೆಗಳನ್ನು ಸಿದ್ಧಪಡಿಸಿ, ಬೇಸಿಗೆ ಹೋಗಿ ಚಳಿಗಾಲಕ್ಕೆ ಹೋಗಿ ನೋಡಿ, ಪಶ್ಚಿಮಿನ ರೋಗಿಯನ್ನು ನೋಡ್ತಿ. ಯಾರು ಗೆಳೆಯ? ರೋಗಿ ಮಹಾರಾಜ, ಇವನು ರೋಗಿ. ಮನುಷ್ಯ ಆದ ಮೇಲೆ ರೋಗಗಳು ಆಗ್ತಾನೇ ಇರ್ತವೆ. ಮಹಾರಾಜ, ವ್ಯಕ್ತಿಯನ್ನ ಮೇಲೆ ವಯಸ್ಸಾಗಲೇಬೇಕು, ಚರ್ಮ ಮುದ್ದು ಕಟ್ಟಲೇಬೇಕು. ನಾವು ನೀವು ದಿನ ಓಹೋ, ಈ ತೇಜಸ್ಸು ಇದು ಯಾರೀತ? ಯಾರೀತ? ಈತನು ಸನ್ಯಾಸಿ ಮಹಾರಾಜ. ಲೌಕಿಕ ಸುಖಗಳೆಲ್ಲವನ್ನು ಬಿಟ್ಟು ಈತನು ಅಜ್ಞಾನದ ಕಡೆಗೆ ಮುಖ ಮಾಡಿದ್ದಾನೆ. ಓಹೋ, ಮಹಾರಾಜ, ಇದು ಶವ. ಹುಟ್ಟು ಸಾವುಗಳಿಂದ ಯಾರೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಹುಟ್ಟು ದೇವರಿಚ್ಛೆಯಾದರೂ ಸಾವು ಕೂಡ ದೇವರಿಚ್ಛೆಯೇ ಆಗಿದೆ. ಇಲ್ಲಿ ಈತ ತನ್ನ ಆಯುಷ್ಯವನ್ನೆಲ್ಲ ಮುಗಿಸಿ ಈ ಇಹಲೋಕವನ್ನು ಈತನು ಹೊಂದಿದ್ದಾನೆ. ಮಹಾರಾಜ, ಇದು ಶವ. ಇಲ್ಲಿಗೆ ಭೂಮಿಯ ಋಣ ಈತನಿಗೆ ಮುಗಿಯಿತು. ಅಯ್ಯೋ, ಅವಾಗ ಯಾರೋ ಬುದ್ಧ, ಅಯ್ಯೋ, ಹಾಗಾದರೆ ಭೂಮಿಯ ಮೇಲೆ ಕಷ್ಟವಿದೆ, ದುಃಖವಿದೆ, ಈ ಜಗತ್ತು ದುಃಖದಿಂದ ಕೂಡಿದೆ ಅಲ್ಲವೇ? ಹಾಗಾದ್ರೆ ಇದು ಈ ಶರೀರ ನಿಮಿತ್ತ ಮಾತ್ರ. ನನಗೂ ರೋಗ ಬರುತ್ತದೆ, ನಾನೂ ಮುದುಕನಾಗುತ್ತೇನೆ, ನನಗೂ ಸಾವು ಬರುತ್ತದೆ. ಹಾಗಾದರೆ ಈ ಅರಮನೆಗಳು, ಈ ಹೆಂಡತಿ, ಈ ಮಗು, ಅಯ್ಯೋ, ನನಗಿದ್ಯಾವುದೂ ಬೇಡ, ಇದು ಯಾವುದೂ ಬೇಡ. ಗೆಳೆಯ ಅನ್ನತ್ತೆ ಕುದುರೆ ಬರ್ತ, ಕತ್ತಕ ಕುದುರೆ ಬರ್ತಾ ಅಲ್ಲಿ ಮುಂದ ಕುದುರೆ ಏನ್ ಮಾಡ್ತಾರ? ಬುದ್ಧ ಟಕು 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 ಏನ್ ಮಾಡ್ತಾನವ? ಮುಂದ ಹೋಗ್ತಾನ. ಹೋಗಿ ಏನ್ ಮಾಡ್ತಾನವ? ತಪಸ್ಸು ಮಾಡ್ತಾನ. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ತಪಸ್ಸು ಮಾಡ್ತಾನ. ಲಾಸ್ಟಿಗೆ ಒಂದು ಬೋಧಿ ವೃಕ್ಷ ಅಂತ ಇರ್ತದ. ಆ ಬೋಧಿ ವೃಕ್ಷದ ಜ್ಞಾನೋದಯ ಆಗ್ತದ. ಜಗತ್ತು ದುಃಖದಿಂದ ಕೂಡಿದೆ. ಅಲ್ಲಿ ಆತ ಪ್ರವಚನವನ್ನ ಮಾಡ್ತಾನ. ಹಾಗಾದ್ರೆ ಆಸೆಯೇ ದುಃಖಕ್ಕೆ ಮೂಲ, ದುಃಖಕ್ಕೆ ಕಾರಣ ಆಸೆ. ಆಸೆಯನ್ನು ತೊರೆದವನು ಈ ಜಗತ್ತನ್ನು ಗೆಲ್ತಾನೆ ಅಂತ ಹೇಳಿ